ಸರ್ ಅವ್ರು ಯಾವ ತರ ಬಟ್ ಸರ್ ಇಸ್ ಲೈಕ್ ತುಂಬಾ ಡೀಸೆಂಟ್. ಈ ಲಾಸ್ಟ್ ಬೆಂಚಲ್ಲಿ ಒಬ್ಬ ವಿಧಿ ಇಲ್ಲದೆ ಕೂತಿರ್ತಾರ ಇರುತ್ತಲ್ಲ, ಹಂಗೆ ನಮ್ ಯೋಗರಾಜ್ ಭಟ್ ಸರ್. ಅವ್ರು ಯಾವಾಗಲೂ ನೀವು ಹೆಂಗೆ ಆಕ್ಟ್ ಮಾಡಿ ಚೆನ್ನಾಗಿ ಮಾಡೋದೆ ಕಣ, ಒಂದು ಬಾಲ್ಗೆ 6 ಹೊಡೆದ, ಇವನು ಮ್ಯಾನ್ ಆಫ್ ದ ಮ್ಯಾಚು, ಚೆನ್ನಾಗಿ ಮಾಡ್ದ ಇವನು, ಆ ಥರ ಹಂಗೆ ಜಡ್ಜ್ ಮಾಡೋದು ಅವರೆಲ್ಲರೂ. ಹಂಗೊಂಥರ ಕ್ರಿಕೆಟ್ ಕಾಮೆಂಟ್ರಿ ಕೊಟ್ಟಂಗೆ ಕೊಡೋದು. ಎಷ್ಟು ಸೀರಿಯಸ್ ಆಗಿ ನೋಡ್ತಿರ್ತಾರೆ ಸ್ಕಿಟ್ನ ಅಂದರೆ ಅವರು ನೋಡ್ತಿರ್ತಾರೆ. ಬಟ್ ಅವ್ರು ನಮ್ಮ ಪಂಚೆಲ್ಲ ಕೇಳಿಸ್ಕೊಂತಿರ್ತಾರೆ. ಅದೊಂದು ಚೆನ್ನಾಗಿ ಪಂಚ್ ಹೊಡೆದ, ಚೆನ್ನಾಗಿತ್ತು, ಇಷ್ಟ ಆಯಿತು, ಒಳ್ಳೆಯದಾಗಲಿ, ಧನ್ಯವಾದಗಳು, ಅಷ್ಟೇ. ಜಾಸ್ತಿ ಅದನ್ನ ಎಕ್ಸಾಜರೇಟ್ ಇಲ್ಲವೇ ಇಲ್ಲ, ಅವ್ರು ಎಕ್ಸಾಜುರೇಟೇ ಮಾಡಲ್ಲ. ಅವ್ರು ಫಸ್ಟ್ ಆಫ್ ಆಲ್ ಅವ್ರು ಮಾತಾಡ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ ಯಾಕೆ ಭಟ್ರು ಸರ್ ನಗಲ್ಲ, ಅವ್ರು ಎಂಜಾಯ್ ಮಾಡ್ತಾ ಇಲ್ವ. ಅವ್ರು ಹೇಳೋದು ಹೆಂಗೆ ಇತ್ತು ಅಂತಂದ್ರೆ ನಾನು ಇರೋದೇ ಹಾಗೆ, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ನಾನು ಇರೋದೇ ಹಾಗೆ. ಆಮೇಲೆ 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 ಅವ್ರದ್ದು ಸ್ಪೂಫ್ ಯಾವಾಗ KR ಅಣ್ಣ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ ನಗಕ್ಕೆ ಸ್ಟಾರ್ಟ್. ಹಿಂಗೆಲ್ಲ ಇರ್ತೀನ, ಹಿಂಗೆಲ್ಲ ಮಾತಾಡ್ತೀನಿ ನಾನು ಅಂತ ಅವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ. ಅವಾಗ ಅವ್ರು ಮಜಾ ಮಾಡ್ತಾ ಅಲ್ಲ. ಭಟ್ ಸರ್ದು ಸ್ಪೂಫ್ ಎಷ್ಟ್ರ ಮಟ್ಟಿಗೆ ಹಿಟ್ ಆಯ್ತು ಅಂದ್ರೆ ಬೇರೆ ಶೋಲು ಕೂಡ KR ಬಂದು ಆತರ ಮಾಡಿದ್ರು. ಹೌದು, ಅಷ್ಟು ಫೇಮಸ್ ಆಗೋಗ್ಬಿಟ್ಟಿತ್ತು ಅವ್ರ